ಫೋನು. ಈ ವಿಡಿಯೋಗಳನ್ನ ಪೂರ್ತಿ ನೋಡು. ನೀನು ವಿಡಿಯೋ ಮಾಡ್ಕೊಂಬಾರ್ದಲ್ಲ. ನೀನ್ ತಿಪ್ಪೂರ್ಲಾಗ ಹಾಕಿದ್ರು ನಾನಂತ ನಿನ್ನ ಪ್ರೈವೇಟ್ ಸ್ಕೂಲ್ನಾಗ ಓದ್ಸಕ್ ಆಗಲ್ಲ. ಆ ಗೌಡ್ನ ಹತ್ರ ಮಾಡಿರೋ 1 ಲಕ್ಷ ರೂಪಾಯಿ ಸಾಲ ತೀರ್ಸಕ್ಕೆ ನಾನು ನಿಮ್ಮವ್ವ ಹಗಲು ರಾತ್ರಿ ಕತ್ತೆ ದರ ದುಡಿತಾ ಇದೀವಿ. ನೀನ್ ಏನಾದ್ರೂ ಓದಿ ಬುದ್ಧಿವಂತ ಆಗ್ಬೇಕಂತ ಇದ್ರೆ ನಮ್ ಸರ್ಕಾರಿ ಶಾಲೆಗೆ ಹೋಗು, ಇಲ್ಲಾಂದ್ರೆ ನಮ್ ಜೊತೆ ಕೂಲಿ ಕೆಲಸ ಮಾಡಕ್ ಬಾ. ನೀನ್ ಎಲ್ಗೋ ಹೋಗ್ತಾ ಇದೀಯಾ? ನಿನ್ನ ಹೋಟೆಲ್ ಹುಟ್ಟಿರೋ ತಪ್ಪಿಗೆ ನಾ ಕೂಲಿ ಕೆಲಸ ಮಾಡಕ್ ಹೋಗ್ತೀನಿ. ಅಪ್ಪ ನನ್ ಪ್ರೈವೇಟ್ ಸ್ಕೂಲ್ಗೆ ಸೇರ್ಸಪ್ಪ. ನಾನು ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡಲ್ಲ, ಆಟ ಆಡೋಕ್ಕೆ ಆಟದ ಮೈದಾನ ಇಲ್ಲ, ಮೇಷ್ಟ್ರುಗಳೇ ಇಲ್ಲ. ನಿನ್ ಮಗನ ಹುಟ್ಟಿರೋ ತಪ್ಪಿಗೆ ಕೂಲಿ ಕೆಲಸ ಮಾಡ್ಬೇಕಾ? ಹೇಳಪ್ಪ ಅಪ್ಪ, ಹೇಳಪ್ಪ. ಸ್ಕೂಲಲ್ಲೇ ಎಣ್ಣೆ ಹೊಡಿತ್ಯಾ? ಇರು ಮಾಡ್ತೀನಿ ನಿಂಗೆ. ದಮ್ಮುಡ್ತಿದ್ಯಾ? ಮಕ್ಕಳೇ, ಇಂದಿನ ಪಾಠ ಪುಣ್ಯಕೋಟಿ. 80,000 ಆದರೆ ಒಪ್ಕೊಂತೀವಿ, ಇಲ್ಲಾಂದ್ರೆ ಆಗೋದಿಲ್ಲ ಸರ್. ಸರಿ ಸರ್, ಓಕೆ ಸರ್. ನೋಡಿ ಹೇಳಿ ಸರ್ ನೀವು. ಸರ್ ನಾನು ಶೂ ಬ್ಯಾಗ್ಸು 2 ಸೇರಿಸಿ ಹೇಳಿದ್ದೀನಿ, ಇದಕ್ಕಿಂತ ಕಡಿಮೆ ಆಗೋದಿಲ್ಲ ಸರ್. ನಮ್ ಬ್ಯಾಗು ಶೂಸ್ನೆಲ್ಲ ಮಾಡ್ತಿದ್ಯಾ? ಇರು ಮಾಡ್ತೀನಿ ನಿಂಗೆ. ಧೈರ್ಯವಾಗಿರು. ಯಾಕೆ ಡಲ್ ಆಗಿದೆಯಾ? ಗಟ್ಟಿಯಾಗಿ ತುಪ್ಕೋ. ಭಯ ಆಗ್ತಿದೆ. ಬಾಯಿಲ್ ಕೊಡೋಣ. ನಿಮಗ್ ಬೇರೆ ಜಾಗ ಇಲ್ವಾ? ನಮ್ ಕ್ಲಾಸ್ ರೂಮೇ ಬೇಕಾ? ಮಾಡ್ತೀನಿ ರೀ ನಿಮ್ಗೆ. ಹೋಗೋಣ. ಬಂದೆ. ಸಾಯಿಸ್ಬಿಡ್ತೀನಿ ನನ್ನ ಮಕ್ಕಳು. ಏನ್ ಮಾಡ್ತಿದ್ದಾರೆ ಶೂ ಸರ್ ಇಲ್ಲಿ? ಹೋಗ್ರ ಇದು ಹೋಗ್ರ ಹೋಗಿ. ಮಕ್ಕಳೇ, ನಾಳೆ ಸರಸ್ವತಿ ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಸ್ಕೂಲಲ್ಲಿ. ನಿಮ್ಮ ತಂದೆ ತಾಯಿ ಹತ್ರ 50 ರೂಪಾಯಿ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್ ಬರಬೇಕು. ಮಕ್ಕಳೇ ಎಲ್ಲರೂ ಕೇಳಿಸ್ಕೊಳ್ಳಿ. ಇವತ್ತು ಕ್ಲಾಸ್ಗೆ BO ಬರ್ತಿದ್ದಾರೆ. ಅವ್ರೇನಾದರೂ ಕ್ಲಾಸಲ್ಲಿ ಚೆನ್ನಾಗಿ ಪಾಠ ಮಾಡ್ತಿದ್ದಾರಾ ಅಂತ ಕೇಳಿದ್ರೆ ಎಸ್ ಸರ್ ಅಂತ ಹೇಳ್ಬೇಕು. ಓಕೆ ಮೇಡಮ್ ನಮಸ್ತೆ ಸರ್, ಬನ್ನಿ. ನಮಸ್ತೆ ಸರ್. ರೇ, ಕಟ್ಟಡ ಕೆಲಸ ಮುಗಿಸಿ 2 ವರ್ಷ ಆಯ್ತು. ಒಂದ್ ಕಿಟಕಿ ಬಾಗ್ಲು ಹಾಕ್ಸಿ ಮಕ್ಳನ್ನ ಶಿಫ್ಟ್ ಮಾಡಕ್ಕಾಗಿಲ್ವಾ? 1 ವರ್ಷದಿಂದ ಲೋಕಲ್ MLA ಲೆಟ್ರ್ ಕೊಡ್ತಾನೆ ಇದೀವಿ ಸರ್. ಅವ್ರೇನು ಕಿವಿಗೆ ಹಾಕೊಂತಿಲ್ಲ ಸರ್. ರೇ, DC ಆಫೀಸ್ ಮುಂದೆ ಕುತ್ಕೊಂಡು ದಂಡಿ ಕೊಡ್ರಿ. ಓಕೆ ಸರ್. ಮಕ್ಳೇ, ಟೀಚರ್ಸ್ ಎಲ್ಲ ಕರೆಕ್ಟಾಗಿ ಪಾಠ ಮಾಡ್ತಾ ಇದ್ದಾರಾ? ಯಾಕೆ ಈ ಹುಡುಗನ್ ನೋಡಿ ಇಷ್ಟೊಂದು ಭಯ ಪಡ್ತಾ ಇದ್ದಾನಲ್ಲ? ನಡೀರಿ, ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ. ಏನಾಯ್ತು ಅವನಿಗೆ? ಯಾಕೆ ನಗ್ತಾ ಇದ್ದಾನೆ?
ಸರ್ ಹ್ಮ್ ಸರ್ ಒಳಗ್ ಬರ್ಲಾ? ಹ್ಮ್ ಸರ್ ಬಂದೇ ಇರೋ. ತಿಗಾ ಮುಚ್ಕೊಂಡಿರೋ ಅಂದ್ರೆ ಆಟ ಆಡ್ತೀಯ? ಸರ್ ಬಿಟ್ಬಿಡಿ ಸರ್. ಹೋಗ್. ಊರಸ್ತು ಜಾಗ ವಸ್ತು, ಕಳ್ಳರು ನಾವು ಭೇದ ಭಾವ ಮಾಡಬಾರ್ದು. ಅದು ಕುರಿ ಆಗಲಿ, ಕೋಳಿ ಆಗಲಿ, ಎತ್ತಾಗಲಿ, ಹಸುವಾಗಲಿ ಒಂದೇ ಸಮ ನೋಡ್ಬೇಕು. ಕೈಗೇನು ಸಿಕ್ಕುತ್ತೋ ಅದನ್ನ ತಕೊಂಡೋಗಿ ಸಂತೆಯಲ್ಲಿ ಮಾರ್ಬೇಕು. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಕೊಂಡ್ರೋ ಇಲ್ಲಿ. ಏಯ್ ಹೋಗೋ ಹುಚ್ಚ ನನ್ನ ಮಗನೆ. ನಾವಿರೋ ಈ ಜಾಗದಲ್ಲಿ ಒಂದು ದೊಡ್ಡ ಹಳ್ಳ ಇದೆ. ಆ ಹಳ್ಳ ಹಿಡ್ಕೊಂಡು 5 ಕಿಲೋಮೀಟರ್ ಹೋದ್ರೆ ಅಲ್ಲಿ ಲಾರಿಗಳು ನಿಂತಿರ್ತವೆ. ಆ ಲಾರಿಗಳಿಗೆ ದನನ ಲೋಡ್ ಮಾಡ್ಬಿಟ್ಟು ದುಡ್ಡು ಇಸ್ಕೊಂಡು ಸೀದಾ ಗೋವಾಗೆ ಹೋಗೋದು. ಓಲ್ಡ್ ಮಾಂಕ್, 100 ಪೇಪರ್ಸ್, ಕೇಪ್ ಸ್ಟ್ರಾಂಗ್, ಚಿಕನ್ ಚಿಲ್ಲಿ, ಪೀಸ್ ಕಬಾಬ್, ತಂದೂರಿ ಚಿಕನ್, ಬಾಡಿ ಮಸಾಜ್, ಬಾಡಿ ಟು ಬಾಡಿ ಮಸಾಜ್. ಬಾಯ್ಸ್ ಓಪನ್ ಯುವರ್ ಐಸ್. ನಮ್ ಎದುರುಗಡೆ ಹುಲಿನೋ ಸಿಂಹನೋ ಬಂದ್ರೆ ಹಗ್ಗ ಹಾಕಿ ಕಟ್ಕೊಂಡು ಹೋಗ್ಬಿಟ್ಟು ಮಾರ್ಬಿಡೋದಯ್ಯ. ಬನ್ನಿ ಬನ್ನಿ ಬನ್ನಿ. ಬಾಸ್ ಬಾಸ್ ಅಲ್ಲಿ ಹೊಲದಲ್ಲಿ ಯಾರೋ ಕೆಲಸ ಮಾಡ್ತಿದ್ದಾರೆ. ಹೌದಾ? ಉಡ್ಸಿರೋ ದೇವ್ರು ಉಳ್ಮೈಸಲ್ಲ. ಬನ್ನಿ ಬಾಸ್ ಮುಂದೆ ಹೋಗೋಣ. ಗೌಡ್ರೆ ನನ್ನ ಕೈ ಬಿಡಬೇಡಿ ಗೌಡ್ರೆ. ಇಲ್ಲ ಲೀಲಾ, ನನ್ನ ಹೃದಯದ ಗುಡಿ ಒಳಗೆ ಅರಮನೆನ ಕಟ್ಟಿದ್ದೀನಿ. ಗೌಡ್ರೆ ಅರ್ಧ ಎಕರೆ ಹೊಲ ಯಾವಾಗ ಕೊಡ್ತೀರಾ? ಚಿನ್ನ, ನಾಳೆ ಬಾ, ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ. ಭಾಗ್ಯಮ್ಮ. ಅಮ್ಮೋರೆ, ಆ ಮನೆ ಆಳ ಬರೋ ಹೊತ್ತಾಯ್ತು. ಕಂಬಳಿ ಮಗನ ಹೊರಗಡೆ ಹೋಗಕ್ಕೆ ಕೇಳು. ಆಯ್ತು ಅಮ್ಮೋರೆ. ಇದು ಹಿಂಗ್ ಬರುತ್ತೆ, ಇದು ಸ್ವಲ್ಪ ಅಂದ್ರೆ ಬೇರೆ ತರ ಬರುತ್ತೆ. ಆದ್ರೆ ಇದು ಆನ್ಸರ್ ಒಂದ್ ಸ್ವಲ್ಪ ಮ್ಯಾಮ್ ಸ್ವಲ್ಪ ಇಲ್ಲಿ ಬನ್ನಿ. ಅಯ್ಯೋ ಭಾಗ್ಯಮ್ಮ, ನಿಂಗೆ ಸಾರಿ ಹೇಳೋದು ಸ್ಟಡಿ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬೇಡ ಅಂತ. ಸ್ಫೂರ್ತಿಯಮ್ಮ, ಧ್ರುವನಂತೆ ಮನೆಗೆ ಕಳಿಸ್ಕೊಡಿ. ಆಗೋದಿಲ್ಲ, ಆಗಲ್ಲ, ಆಗೋದಿಲ್ಲ, ಆಯ್ತಾ? ಹೋಗು. ನೋಡಕ್ಕೊಂದು ತಟ್ಗಿದ್ದಾಳೆ, ಎಷ್ಟು ಮಾತಾಡ್ತಾಳೆ ನೋಡು. ಸ್ಫೂರ್ತಿ, ಈ ಭಾಗ್ಯಮ್ಮ ಯಾರು? ಅಯ್ಯೋ ಅದೊಂದು ದೊಡ್ಡ ಕತೆ. ಇವಳು ಗಂಡ ಬ್ಯಾಡ್ ಬಾಯ್ ಹತ್ರ ಸಾಲ ಮಾಡಿ ಊರ್ ಬಿಟ್ಟು ಹೊರಟೋಗಿದ್ದಾನೆ. ಅದಕ್ಕೆ ಬ್ಯಾಡ್ ಬಾಯ್ ಇವಳನ್ನ ಮನೆ ಕೆಲ್ಸಕ್ಕೆ ಕರ್ಕೊ ಬಂದಿದ್ದಾನೆ. ಈ ಬ್ಯಾಡ್ ಬಾಯ್ ಯಾರು? ನಮ್ ತಾತ. ಧ್ರುವ, ನಮ್ ಸ್ಕೂಲ್ ಹತ್ರ ಹೋಗೋಣವಾ? ಅಮ್ಮೋರೆ, ಹೋಗ್ ಬರ್ತೀನಿ. ಇರ್ಲಿ 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 ತಗೋಮ್ಮ. ಏ ಬೇಡ ಅಮ್ಮೋರೆ, ಇಟ್ಕೊಳಮ್ಮ. ಬೇಡ ಅಮ್ಮೋರೆ. ಮೊದ್ಲು ಇಟ್ಕೊಳಮ್ಮ, ಹೇಳ್ತೀನಿ. ಇದು ನಿನಗಲ್ಲ, ನನ್ನ ಮಗನ ಮನೆಗೆ ಹೋಗಿ ನಾನು ಸೊಸೆ ಕೇಳ್ಕೊಡಮ್ಮ. ಸರಿ ಬರ್ತೀನಿ ಅಮ್ಮೋರೆ. ಆಯ್ತು. ಅದಕ್ಕೆ ಸೊಸೆ ಮಗನ್ ಕರ್ಕೊಂಡು ಬೇರೆ ಹೋಗಿರೋದು. ಹೆಂಗ್ ನೋಡ್ತಾನೆ ನೋಡು ಹೆಣ್ಮಕ್ಳನ್ನ, ಬೇದೆಗೆ ಬಂದಿರೋ ನಾಯಿ ಥರ.
ಸ್ಫೂರ್ತಿ ಈ ತರ ಆಟದ ಮೈದಾನ ನಮ್ ಸರ್ಕಾರಿ ಶಾಲೆ ಇದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಧ್ರುವ, ಇವರೆಲ್ಲ ನಮ್ ಸ್ಕೂಲ್ ಮಕ್ಳು. ಮಾತಾಡ್ಸು ಬಾ. ಇಲ್ಲಪ್ಪ, ಬೇಕಂದ್ರೆ ಅವರೇ ಬಂದ್ ಮಾತಾಡ್ಸ್ಲಿ, ನನ್ಗೆ ಈಗೋ ಜಾಸ್ತಿ. ಧ್ರುವ, ಇವತ್ತು ಯಾಕೆ ಸ್ಕೂಲಿಗೆ ಬಂದಿರ್ಲಿಲ್ಲ? ನಾನ್ ಸರ್ಕಾರಿ ಶಾಲೆಗೆ ಬರಲ್ಲಪ್ಪ, ಪ್ರೈವೇಟ್ ಸ್ಕೂಲ್ಗೆ ಹೋಗ್ತೀನಿ. ಆಯ್ತಾ, ನಿನ್ನಿಷ್ಟ. ಹಂಗಾದ್ರೆ ಹೋಗೋಣ ಬಾ. ಮಗನೇ, ಊರು ತುಂಬ ವಿಡಿಯೋ ಹಂಚಲ್ಲ, ಮುಂದೇನೋ ಗತಿ? ನೀನ್ ಹಿಂಗ್ ಭಯ ಬೀಳೋದಕ್ಕೆ ನಮ್ ಸರ್ಕಾರಿ ಶಾಲೆ ಹಾಳಾಗೋಗಿರೋದು. ಓ ಹೌದೌದು, ನಾಳೆ ಯಾರಾದ್ರೂ ಮನೆ ಮುಂದೆ ಬಂದು ಗಲಾಟೆ ಮಾಡ್ಲಿ, ಅವಾಗ ಐತೆ ನಿಂಗೆ. ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟು ಇಲ್ಲಿ ಏನ್ ಮಾಡ್ತಿದಾರೆ? ಹೌದಲ್ಲ? ಕೇಳೋಣ? ಹಾ ಬನ್ನಿ. ಹಾ ಬಾ. ಯಬ್ಬ ಎಷ್ಟು ಚೆನ್ನಾಗಿ ಗೊತ್ತಾ ನನಗಂತೂ. ಯಪ್ಪ ಮಕ್ಕಳೇ ಇಲ್ಲಿ ಬನ್ನಿ. ಸ್ಕೂಲ್ಗೆ ಹೋಗ್ಬಿಟ್ಟು ಇಲ್ಲಿ ಏನ್ ಮಾಡ್ತಿದ್ದೀರಾ? ನಮ್ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಡಿಸ್ತಿದ್ದಾರೆ. ಅದಕ್ಕೆ 1 ವಾರ ರಜೆ ಕೊಟ್ಟಿದ್ದಾರೆ. ನನಗೆ ಸ್ಪೋರ್ಟ್ಸ್ ಆಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಮನೇಲೇ ಇದ್ದೀನಿ. ನಮ್ ಸ್ಕೂಲ್ ಮಕ್ಳನ್ನ ತೋರ್ಸಕ್ಕೆ ಧ್ರುವನ್ ಕರ್ಕೊಂಡೋಗಿದ್ದೆ. ಧ್ರುವ, ನೀನ್ಯಾಕೆ ಸ್ಕೂಲ್ಗೆ ಹೋಗಿಲ್ಲ? ಸರ್, ನನಗೆ ನಮ್ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಸರ್. ಅಲ್ಲೊಂದು ಪಾಠ ಮಾಡಲ್ಲ, ಅಲ್ಲೊಂದು ಸ್ಪೋರ್ಟ್ಸ್ ಆಡ್ಸಲ್ಲ, ಅಲ್ಲೊಂದು ಬಿಲ್ಡಿಂಗ್ ಅಂತಾನೆ ಇಲ್ಲ ಸರ್. ಯಾವ್ದೋ ಟ್ಯೂಷನ್ ಅಲ್ಲಿ ಬೆಳಗ್ಗೆ ಕಳಿಸಿ ಸಾಯಂಕಾಲ ಕಳಿಸ್ಬಿಡ್ತಾರೆ ಸರ್. ನೋಡಿದ್ರುವ, ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತ. ಅವ್ರು ಸುಮ್ಮನೆ ಹೇಳಿಲ್ಲ, ಸ್ಕೂಲ್ನಲ್ಲಿ ಸಿಗೋ ಸವಲತ್ತನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡು ವಿದ್ಯಾಭ್ಯಾಸನ ಮುಂದುವರಿಸು. ಉದಾಹರಣೆಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬೀದಿ ದೀಪದಲ್ಲಿ ಓದಿ ವಿಜ್ಞಾನಿ ಆದರು. ಅಷ್ಟೇ ಯಾಕೆ, ನಮ್ಮ ದೇಶದ ರಾಷ್ಟ್ರಪತಿಗಳು ಕೂಡ ಆದರು. ನಿನಗೆ ಸಿಗೋ ಸವಲತ್ತಲ್ಲಿ ಚೆನ್ನಾಗಿ ಓದಿಬಿಟ್ಟು ನಿಮ್ಮ ಅಪ್ಪ ಅಮ್ಮಗೆ, ನಿಮ್ಮ ಸ್ಕೂಲಿಗೆ, ನಿಮ್ಮ ಊರಿಗೆ ಒಳ್ಳೆ ಹೆಸರು ತಂದು ಕೊಡು. ಅರ್ಥ ಆಯ್ತಾ ಮರಿ? ಬಾ ಸ್ಫೂರ್ತಿ, ಹೋಗೋಣ. ಬಾಯ್ ಸರ್, ಬಾಯ್ ಮೇಡಮ್, ಬಾಯ್. ಧ್ರುವ, ಥ್ಯಾಂಕ್ಸ್ ಹೇಳೋರಿಗೆ. ಸರ್, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಿ. ಬಾಯ್ ಸರ್. ಬಾಯ್ ಸರ್, ಬಾಯ್ ಮೇಡಮ್. ಬಾಯ್ ಮಕ್ಕಳ. ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಿ. 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 ನಾನು ನಾಳೆಯಿಂದ ಸ್ಕೂಲ್ಗೆ ಧ್ರುವ, ಏನಾಯ್ತು? ಅಮ್ಮ, ನೀನು ಮತ್ತೆ ಅಪ್ಪ ನನ್ ಕನ್ಸಲ್ ಬಂದಿದ್ರಿ. ಅಪ್ಪ ಸೇಮ್ ಹೀರೋ ತರ ಕಾಣಿಸ್ತಾ ಇದ್ರು. ಸುಟ್ಟು ಬುಟ್ಟು ಹಾಕೊಂಡು, ಕೂಲಿಂಗ್ ಗ್ಲಾಸ್ ಹಾಕೊಂಡು ಸೇಮ್ ಕಿಚ್ಚ ಸುದೀಪ್ ತರ ಕಾಣಿಸ್ತಿದ್ರಮ್ಮ. ಮತ್ತೆ ನಾನು ನಿಂಡಿ ಬಾಸ್ ತರ ಕಾಣಿಸ್ತಿದ್ದೆ. ಹೌದಾ? ಹಾಗಾದ್ರೆ ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀಯ ತಾನೆ? ಹೋಗ್ತೀನಮ್ಮ. ಈ ಪೆನ್ಸಿಲ್ ಅವನು ಕೊಟ್ಬಿಟ್ಟು ಸಮಾಧಾನ ಮಾಡಿ ಕಳಿಸಿ. ಹಾಗೆ ಮಾಡೋಣ. ಅಪ್ಪ, ನಾನ್ ರೆಡಿ. ಮಗನೇ, ಧ್ರುವ, ಈ ಪೆನ್ಸಿಲೇ ನಿನಗೆ ಮೇಷ್ಟ್ರು, ಬಿಲ್ಡಿಂಗು, ಆಟದ ಮೈದಾನ. ಇದನ್ನೊಂದೇ ನಿನ್ನ ಕೈಯಲ್ಲಿ ಬಿಗಿಯಾಗಿ ಹಿಡಿದ್ರೆ ಇಡೀ ಪ್ರಪಂಚ ದಾಂಡೆ ಬರೋಣ ನೀನೇ ಚಿತ್ಬೋದು. ತಗ, ಒಳ್ಳೇದಾಗ ತಗೋ ಮಗನೇ. ಟಾಟಾ ಅಪ್ಪ ಅಮ್ಮ. ಸ್ಫೂರ್ತಿ, ಬಾಯಿಲಿ. ಹಾ, ಬಂದೆ. ಏನು? ನಿನ್ಗೊಂದ್ ಚಾಲೆಂಜು. ಯಾರ್ ಜಾಸ್ತಿ ಮಾರ್ಕ್ಸ್ ತೆಗಿತಾರ ಅಂತ ನೋಡೋಣ. ನಿನ್ಗಿಂತ ಜಾಸ್ತಿ ಮಾರ್ಕ್ಸ್ ನಾನೇ ತೆಗಿತೀನಿ. ಇಲ್ಲ, ನನ್ಗೆ ಈಗೋ ಜಾಸ್ತಿ, ನಾನೇ ಜಾಸ್ತಿ ಮಾರ್ಕ್ಸ್ ತೆಗಿಯೋದು. ಹಂಗಾದ್ರೆ ನೋಡೋಣ ಬಾ. ಬಾಯ್ ಬಾಯ್. ಧ್ರುವ, ನಾನು ಬರ್ತೀನಿ ತಡಿ. ನಾನು ಬರ್ತೀನಿ ತಡಿಯೋ. ಏ ಗಣಿ, ಬಾರೋ. ಬಾ ಹೋಗೋಣ. ಇವತ್ತು ಲೇಟ್ ಆಯ್ತಲ್ಲ. ನಮ್ ಶಾಲಾ ಮೇಷ್ಟ್ರುಗಳ್ದು ವಿಡಿಯೋ ಮಾಡಿದ್ದು ಧ್ರುವ ಅಂತ ಕಣೆ. ಹೌದು, ನಮ್ಮಪ್ಪ ಹೇಳ್ತಿತ್ತು. ನನ್ನ ತಾಯಿ ಹೆಸರು ಕಮಲಾ, ತಂದೆ ಹೆಸರು ರಮಣ. ರೂಪ ಮೇಡಮ್, ಮಂಜು ಸರ್ ವಿಡಿಯೋದಲ್ಲಿ ಏನೇನೋ ಮಾಡ್ತಾರಂತ ಕಣೆ. ಕುಡುಕ್ಷಿವ್ ಸರ್. ಅವರು ಕುಡುಕ್ಷಿವ್ ಸರ್ ಅಲ್ಲ ಕಣೋ, ನಿದ್ದೆ ಶಿವ ಸರ್. ಎರಡು ಅವರೇ ಹೇಳು. ಲೇ, ನಮ್ಮ ಹೆಡ್ ಮ್ಯಾಮು ಶೂ ಬ್ಯಾಗು 80,000ಕ್ಕೆ ಮಾರಲ್ಲಂತಲೇ.